ಎಲ್ಲರಿಗೂ ನಮಸ್ಕಾರ. ಹಾಗೆ ಶ್ರೀಮಧೂರಲ್ಲಿ 12 ದಿನಗಳ ಕಾಲ ನಡೆದಂತಹ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯು ಸಂಪನ್ನವಾಯಿತು. ನಮ್ಮೊಂದಿಗೆ ಬ್ರಹ್ಮಕಲಶೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ನಿಡುಗಳದ ಗಣರಾಜ್ ಭಟ್ ಎಂಬವರು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ನಮಗೆ ಅಭಿಪ್ರಾಯಗಳನ್ನು ಕೇಳುವ. ನಮಸ್ಕಾರ ಗಣರಾಜ್ ಭಟ್ರೆ. ನಮಸ್ಕಾರ. ಬ್ರಹ್ಮಕಲಶೋತ್ಸವದ ಅಂತಿಮ ದಿನ ಇವತ್ತು ಸೋಮವಾರ, ಈ ಏಪ್ರಿಲ್ 7. ಈ ಬ್ರಹ್ಮಕಲಶೋತ್ಸವದ ಬಗ್ಗೆ ಒಟ್ಟಾರೆ ನಿಮ್ಮ ಅನುಭವ? ಇದು ನಮ್ಮ ದೈವದೇವರ ನಿರೀಕ್ಷೆಗಿಂತಲೂ ಮಿಗಿಲಾಗಿ ನಡೆದು ಹೋಗಿದೆ ಎಂಬುದಕ್ಕೆ ಏನೂ ಸಂಶಯವಿಲ್ಲ. ಇಂತಹ ಈ ನಮ್ಮ ಸೀಮೆಯ ದೇವಾಲಯದಲ್ಲಿ ಎಲ್ಲಕ್ಕೂ ಕೈ ಜೋಡಿಸಿದ್ದರಿಂದ ಈ ಕಾರ್ಯಕ್ರಮ ಬಲು ಸಂಪನ್ನಗೊಂಡಿತು. ಯಾವ ವಿಧದಲ್ಲೂ ಏನೂ ತೊಂದರೆಯೂ ಇಲ್ಲದೆ ಅಚ್ಚುಕಟ್ಟಾದ ವ್ಯವಸ್ಥೆಯಿಂದ ಸುವ್ಯವಸ್ಥೆ ಆಗದೆ ಎಲ್ಲರ ಮನಸ್ಸಲ್ಲೂ ಅಚ್ಚೂರಿದೆ ಎಂಬುದಕ್ಕೆ ಎರಡು ಮಾತಿಲ್ಲ. ಕಾರಣವೇನೆಂದರೆ ಈ ಬ್ರಹ್ಮಕಲಶಗಳು ಮೂಟಪ ಸೇವೆಯ ಎಲ್ಲ ವಿಧಿವಿಧಾನಗಳು ಪ್ರಾರಂಭವಾಗುತ್ತಿದ್ದಂತೆ ಆವತ್ತು ಮುಂಜಾನೆ ವರುಣನ ತಂಪೆರಗೆಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸ್ವಲ್ಪ ತೊಂದರೆ ಕೊಟ್ಟರೂ ಕೂಡ ಅದು ಬಹಳ ಒಳ್ಳೆಯ ವಾತಾವರಣಕ್ಕೆ ನಿರ್ಮಾಣವಾಗಿದೆ. ಈ ಕಲಶೋತ್ಸವದಲ್ಲಿ ನೀವು ಯಾವ ಸೆಕ್ಷನ್ನಲ್ಲೆಲ್ಲ ಕೆಲಸ ಮಾಡಿದ್ದೀರಿ? ನಾನು ವೈದಿಕ ವಿಭಾಗದಲ್ಲಿ ತರಕಾರಿ ಹಚ್ಚುವುದು, ಬಡಿಸುವುದು ಮುಂತಾದ ಕೆಲಸಗಳಿಗೆ ಅಡಿಯಾಗಿ ಇರುವ ಹಾಗೆ ದೇವರ ಪ್ರೇರೇಪಣೆಯೋ ನಮ್ಮ ಹಿರಿಯರ ಆಶೀರ್ವಾದವೋ ಅಲ್ಲ, ನಮ್ಮ ಒಡಗೂಡಿ ಬಂಧು ಮಿತ್ರರ ಸಹಾಯ ಸಹಕಾರವೋ ಎಂಬಂತೆ ನನ್ನನ್ನು ಪ್ರಸಾದ ಸೇವಾ ವಿಭಾಗಕ್ಕೆ ಕರೆದರು. ಅದರಂತೆ ನಾನು ಒಳಗಡೆ ಪ್ರಸಾದ ಸೆಕ್ಷನ್ಗೆ ಹೋಗಬೇಕಾಗಿ ಬಂತು. ನೀವು ಬ್ರಹ್ಮಕಲಶೋತ್ಸವದ ಇಷ್ಟು ದಿನಗಳಲ್ಲಿ ನೀವು ಮಾಡಿದಂತಹ ಸೇವಾ ಕೈಂಕರ್ಯದಲ್ಲಿ ತೃಪ್ತಿ ತಂದಿದೆಯಾ? ತಂದಿದೆ. ನನ್ನ ಮನಸ್ಸಿಗೆ ಅಚ್ಚುಕಟ್ಟಾಗಿ ಉಳಿದಿದೆ ಆ ಸೇವಾ ಕೈಂಕರ್ಯ. ಏನೆಂದರೆ 92ರ ದಶಕದಲ್ಲಿ ಆದ ಮೂಡಪ್ಪ ಸೇವೆಯಲ್ಲಿ ಹಗಲು ರಾತ್ರಿ ಸಮಾನವೆಂಬಂತೆ ನಾವು ದುಡಿದ ಆ ಕೆಲಸದ ಕಾರ್ಯಗಳು ನನ್ನ ಮನಸ್ಸಿಗೆ ಬೆಳಕು ಹಾಕಿತು. ಆಗ ನಾನು ಪ್ರಧಾನ ಸಮಿತಿಯಲ್ಲಿಯೂ ಇದ್ದೆ. ನಮ್ಮ ಶ್ರೀಕೃಷ್ಣ ಭಟ್ ಖಂಡಿಗೆ ಕೇರ ಅವರ ಅಧ್ಯಕ್ಷರಾಗಿಯೂ ಇನ್ನಿತರ ಜನಗಳು ಎಲ್ಲ ಒಂದು ಹುದ್ದೆಯನ್ನು ಅಲಂಕರಿಸಿದ್ದರಿಂದ ಆ ಬ್ರಹ್ಮಕಲಶೋತ್ಸವ 92ರ ಮೂಡಪ್ಪ ಸೇವೆಯು ಬಹಳ ಸಂಪನ್ನಗೊಂಡಿದೆ. ಇದೇ ರೀತಿಯ ಯಾವ ವಿಧಾನಗಳಲ್ಲೂ ತೊಂದರೆಯಾಗದಂತೆ ಸೇವಾ ಕೈಂಕರ್ಯಗಳು ಒಳಗಿನದ್ದು ಹೊರಗಿನದ್ದು ಎಲ್ಲವೂ ಒಂದು ಪ್ರತಿಭಟನೆಯಲ್ಲಿ ಅಚ್ಚೊಳಿದಿದೆ. 1992ರಲ್ಲಿ ನಡೆದಂತಹ 2ನೇ ಮೂಡಪ್ಪ ಸೇವೆಗೂ 2025ರಲ್ಲಿ ಇಂದು ನಡೆದಂತಹ ಈ ಮೂಡಪ್ಪ ಸೇವೆಗೂ ಇರುವಂತಹ ವ್ಯತ್ಯಾಸ ಹಾಗೂ ಸಾಮ್ಯತೆ? ಕಾಲ ಬದಲಿದಂತೆ ನಮ್ಮ ಎಲ್ಲ ಆಚಾರ ವಿಚಾರಗಳು ಬದಲಾಗುತ್ತವೆ ಎಂಬ ನೀತಿ ನಿಯತ್ತು ಇದೆ. ಆದರೆ ಈ ಆಚಾರ ವಿಚಾರಗಳು ಶಾಶ್ವತ, ಧರ್ಮ ಶಾಶ್ವತ. ಅದರ ನಂಬಿಕೆ ನಡವಳಿಕೆಯಲ್ಲಿ ಯಾರು ತೊಡಗಿಕೊಂಡ್ರೋ ಅದೇ ರೀತಿ ಮುಂದುವರಿದಲ್ಲಿ ದೇವರುಗಳ ಪ್ರೇರೇಪಣೆ ನಮಗೆ ಶಾಶ್ವತ. ಹಾಗಾಗಿ 92ರ ದಶಕದ ಆ ಎಲ್ಲ ಸೇವಾ ಕಾರ್ಯಗಳು ಈಗ ಈ 2025ನೇ ಏಪ್ರಿಲ್ ಮಾಸದಲ್ಲಿ ಆದ ಈ ಸೇವಾ ಕೈಂಕರ್ಯಗಳಿಗೂ ಏನನ್ನೂ ಲೋಪದೋಷ ಇಲ್ಲ, ಎಲ್ಲ ಅದೇ ರೀತಿ ನಡೆದಿದೆ. ಆದರೆ ನಡೆದುದರಲ್ಲಿ ಏನಾದರೂ ಒಂದು ಆವತ್ತಿನ ಸೇವಾ ಕೈಂಕರ್ಯಗಳಿಗೂ ಈಗಿನ ಸೇವಾ ಕೈಂಕರ್ಯಗಳಿಗೂ ಏನಾದರೂ ಸ್ವಲ್ಪ ವ್ಯತ್ಯಾಸವಿರಬಹುದು. ಈ ಕಲಶೋತ್ಸವದ ನೆನಪುಗಳನ್ನು ನೀವು ಯಾವ ರೀತಿ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತೀರಿ? ಹಲವು ಬಂಧು ಬಾಂಧವರೊಡಗೂಡಿ ಮಾಡಿದಂತಹ ಈ ಕಾರ್ಯಕ್ರಮವು ಅದರಲ್ಲಿ ಏನೊಂದು ಲೋಪದೋಷ ಇಲ್ಲ. ಆ ರೀತಿ ಸಮುದಾಯದವ ಈ ಸಮುದಾಯದವ ಏನೊಂದು ಇಲ್ಲ. ಹಿಂದೂ ಬಾಂಧವರಂದರೆ ಎಲ್ಲ ಧರ್ಮ ಕಾರ್ಯಗಳಲ್ಲೂ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡುವವರೇ. ಅವರು ಜಾತಿ ಭೇದ ವರ್ಣಭೇದ ಯಾವುದನ್ನೂ ಮಾಡಬಾರದು. ಇದು ಧರ್ಮದ ಕಳಹ. ಧರ್ಮದಲ್ಲಿ ರಾಜಕೀಯವನ್ನು ಎಂದೂ ಬೆರೆಸಬಾರದು. ಹಾಗೆ ಬೆರೆಸಿದ್ದಲ್ಲಿ ರಾಜಕೀಯದ ಎಲ್ಲ ಬೇರೆ ಪಕ್ಷದವರು ಒಂದೇ ಪಕ್ಷ ಎಂಬಂಥ ಈ ಧರ್ಮವನ್ನು ತಿಳಿದಲ್ಲಿ ಆ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಹೋಗ್ತವೆ. ರಾಜಕೀಯ ಅಂದರೆ ರಾಜಕೀಯ ಬಣ್ಣ, ರಾಜಕೀಯ ನೀತಿ, ರಾಜಕೀಯ ಎಲ್ಲ ವಿಚಾರಧಾರೆಗಳು ಇದರಲ್ಲಿ ಒಂದೂ ಸಂಪನ್ನಗೊಳ್ಳುವುದಿಲ್ಲ. ದಯಮಾಡಿ ಇನ್ನು ಮುಂದೆಯೂ ಹೀಗೆ ಬಂಧದಲ್ಲಿ
ಯಾವುದರಲ್ಲೂ ರಾಜಕೀಯ ಇಲ್ಲದಂತೆ ಮುಂದುವರಿಯುವುದೇ ಶ್ರೇಯಸ್ಸು ಎಂದು ನಮ್ಮ ಭಾವನೆ. ಈ ಕಲಶೋತ್ಸವದಲ್ಲಿ ಆಯೋಜಕರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆಯೋಜಕರು ಎಲ್ಲ ವಿಚಾರಗಳನ್ನು ತಿಳಿದವರಾಗಿರುವುದಿಲ್ಲ. ಆದರೂ ಇಂತಹ ದೊಡ್ಡ ಕಾರ್ಯಗಳಿಗೆ ವಿನಿಯೋಗಿಸುವಾಗ ಕೆಲವೊಂದು ಲೋಪದೋಷಗಳು ಬರುವುದಿದೆ. ಅದನ್ನು ಆ ಸ್ಥಳದಲ್ಲೇ ಇದ್ದು ಕೂಡಲೇ ಪ್ರಯತ್ನಿಸಿ ಇಲ್ಲದಂತೆ ಮಾಡಲೂಬಹುದು. ಅದು ಎಲ್ಲ ವಿಭಾಗ ಕಾರ್ಯಕ್ರಮಗಳು ತೊಡಗಿದಂತೆ ಎಲ್ಲ ವಿಚಾರಗಳನ್ನು ಜವಾಬ್ದಾರಿಗೆನವರಿಗೆ ತಲೆ ಹಾಕಲು ಸ್ವಲ್ಪ ಕಷ್ಟವಾಗ್ತದೆ. ಒಂದು ಕಾಲದಲ್ಲಿ ನಮ್ಮ ಕುಟುಂಬಗಳು ಅಂದರೆ ಒಂದು ಮನೆಯಲ್ಲಿ 10-15 ಜನಗಳು ವಾಸವಾಗಿದ್ದ ದಿನ ಇತ್ತು. ಹೆಚ್ಚಿನೂ ಹೆಚ್ಚು ಜನಗಳು ಇದ್ದು ವಾಸವಾಗಿದ್ದಂತಹ ದಿನಗಳು. ಈಗಿನ ಕಾಲದಲ್ಲಿ ಸಮಷ್ಟಿ ಕುಟುಂಬಗಳು ಒಡೆದು ಸಣ್ಣ ಸಣ್ಣ ಕುಟುಂಬಗಳಾಗಿ ಕಾಲ ಕಳೆಯುವ ಈ ಸಮಯದಲ್ಲಿ ಅದರಲ್ಲೂ ಇಂದಿನ ಆಚಾರ ವಿಚಾರಗಳನ್ನು ತಿದ್ದಿ ತೀಡಿ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಈ ನಮ್ಮ ಧರ್ಮದ ಸಂಪ್ರದಾಯದಂತೆ ಯಾವೊಂದು ಮನೆಯಲ್ಲೂ ಹುಡುಗಿ ಬಾಕಿ ಆದದ್ದಿಲ್ಲ, ಯಾವೊಂದು ಮನೆಯಲ್ಲೂ ಹುಡುಗ ಮದುವೆ ಆಗದೆ ಇರಲಿಲ್ಲ. ಆಗ ನಮ್ಮ ಹಿರಿಯರಿರುವಾಗ ಅದನ್ನು ವಿಚಾರ ತಿಳಿದು ಅದಕ್ಕೆ ಬೇಕಾದ ಎಲ್ಲ ಧರ್ಮ ಕಾರ್ಯ ಅಂದರೆ ಆ ಒಂದು ದೇವರುಗಳ ಉಪವಾಸ ವ್ರತವಿರಬಹುದು, ಒಂದು ಕಾಣಿಕೆ ಇರಬಹುದು, ಒಂದು ಮನೆಯಲ್ಲಿ ಆಗುಹೋಗುಗಳ ಬಗ್ಗೆ ಪೂಜೆ ಪುರಸ್ಕಾರಗಳು ನಡೆಯುವುದಿದೆ. ಅದಕ್ಕಾಗಿ ಏನೆಲ್ಲ ಆಕೆಗಳನ್ನು ಹೊತ್ತು ಈ ಸಂಕಷ್ಟದ ಸಮಯದಿಂದ ಪಾರಾಗುತ್ತಿದೆ. ಹಿಂದಿನ ಕಾಲದಲ್ಲಿ ಹುಡುಗನಿಗೆ ಹುಡುಗಿ ಸಿಗುವುದಿಲ್ಲ, ಮೊದಲನೇ ಕಾಲದಲ್ಲಿ ಹುಡುಗಿಗೆ ಹುಡುಗ ಇಲ್ಲ. ಇದನ್ನು ಈ ನಿವಾರಿಸುವಲ್ಲಿ ನಾವು ಹಿಂದೂ ಬಾಂಧವರು ಆದಷ್ಟು ಶ್ರಮವಹಿಸಿ ಕೆಲಸ ಮಾಡಬೇಕು. ಏಕೆಂದರೆ ನಮ್ಮ ಈ ಮುಂದೆ ಬಂದಂತೆ ನಮ್ಮ ಸಮಾಜವು ಗಟ್ಟಿಯಾಗಿರದೆ ಒಂದು ದುಸ್ಸಾಹಕ್ಕೆ ಕೈ ಹಾಕದೇ ಹೋಗುವಂತಹ ಪರಿಸ್ಥಿತಿ ಬಂದುಕೊಳ್ಳುತ್ತದೆ. ಅದಕ್ಕಾಗಿ ನಾನು ಈ ರೀತಿ ಹೇಳಿದೆ ಅಷ್ಟೇ. ಕೆಲಸಗಳನ್ನೆಲ್ಲ ನಿರ್ವಹಿಸಿದಂತಹ ಸ್ವಯಂ ಸೇವಕರ ಬಗ್ಗೆ ಇರುವಂತಹ ನಿಮ್ಮ ಅಭಿಪ್ರಾಯ? ಇಲ್ಲಿ ಸ್ವಯಂ ಸೇವಕರು ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಜಾತಿ ಭೇದವಾಗಲಿ, ವರ್ಣಭೇದವಾಗಲಿ, ರಾಜಕೀಯವಾಗಲಿ ಯಾವುದನ್ನೂ ಪ್ರವೇಶಿಸುವುದಿಲ್ಲ. ಆದರೂ ಏನಾದರೂ 10 ಮಂದಿಗಳು ಸೇರಿದಾಗ ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಕೆರಳಿಸಿರಲೂಬಹುದು, ಕೆರಳಿಸದೇ ಇರಲೂಬಹುದು. ಅದು ಯಾವುದೂ ಲೆಕ್ಕ ಇಲ್ಲ. ಸಾಮೂಹಿಕವಾಗಿ ಸೇರಿ ಮಾಡಿದಾಗ ಸಾಮೂಹಿಕವಾಗಿ ಎಲ್ಲ ಕಾರ್ಯಕಲಾಪಗಳು ಅಚ್ಚುಕಟ್ಟಾಗುವುದರಲ್ಲಿ ಸಂಶಯವೇ ಇಲ್ಲ. ಅಂದರೆ ಒಂದು ಅಹಿಂದುವಾಗಲಿ ಹಿಂದುವಾಗಲಿ ಅದರ ಸ್ಥಿತಿಗಳಲ್ಲಿ ಬದಲಾವಣೆ ತಾರದೆ ಅವರವರ ಧರ್ಮ ಸಂಸ್ಕೃತಿಯನ್ನು ಕಾಪಾಡಿದಲ್ಲಿ ಆ ಧರ್ಮವು ರಕ್ಷಿತ ಎಂಬ ಮಾತಿಗೆ ಏನೊಂದು ಭೇದವಿಲ್ಲ. ಅದುವೇ ನಮ್ಮ ಶಾಶ್ವತ, ಅದುವೇ ನಮ್ಮನ್ನು ಮುಂದಕ್ಕೆ ಎಳೆದಿದೆ. ನೀವು ಕಲಶೋತ್ಸವ ಸಂದರ್ಭದಲ್ಲಿ ಕೆಲಸ ನಿರ್ವಹಣೆಗಳನ್ನು ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಅವಕಾಶ ಲಭಿಸಿದೆಯೇ? ಅವಕಾಶ ಲಭಿಸಿದೆ. ಆದರೆ ನಾವು ಇನ್ನೂ ಒಂದು ಮುಂದೆ ಇಂತಹ ಪ್ರಸಂಗಗಳು ಬಂದದಲ್ಲಿ ಅಥವಾ ಇಂತಹ ಧಾರ್ಮಿಕ ಕ್ರಿಯಾವಾಗಳು ಜನಸಂದಣಿಯಲ್ಲಿ ಮೆರೆಯುವುದಿದ್ದರೆ ಈ ಬರುವಂತಹ ಜನಗಳಿಗೆ ಒಂದು ನೋಡಲು ಅವಕಾಶ, ಇನ್ನೂ ದೊಡ್ಡ ಪರದೆ ಹಾಕಿ ಇದನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡಬೇಕು ಎಂದು ನನ್ನ ಕಳಕಳಿಯ ವಿನಂತಿ. ಅಂದರೆ ಯಾಕೆ ಹೇಳಿದೆ ಅಂದರೆ ಪಾಪ ಮೊನ್ನೆ ರಾತ್ರಿ ಮೂಡಪ್ಪ ಮಗನ 90 ಮೂಡಪ್ಪ ನೋಡಿದ ಆ ಅನುಭವ ಇದ್ದವರು ಈ ಮೂಡಪ್ಪ ಸೇವೆಗೆ ಇನ್ನೂ ಇಂತಹ ಸಣ್ಣ ಪರದೆಗಳನ್ನು ಹಾಕದೆ ಎಲ್ಲಿ ಪರದೆಗಳನ್ನು ಅಂತಲ್ಲಿ ಹಾಕಬೇಕು. ಎಲ್ಲಿ ಜನಸಂದಣಿ ಇದ್ದು ನಿಂತುಕೊಳ್ಳುವ ಅವಕಾಶ ಇದೆಯೋ, ನೋಡುವ ಅವಕಾಶ ಇದೆಯೋ ಅಲ್ಲಿ ಇಂತಹ ಪರದೆಗಳನ್ನು ಹಾಕಿದಲ್ಲಿ ಬಂದಂತಹ ಸಣ್ಣ ಮಕ್ಕಳಿಂದ ಹಿಡಿದು ಆಬಾಲ ವೃದ್ಧರಿಗೂ ಕೂಡ ಆ ನೋಡುವ ಅವಕಾಶ ಸಿಗ್ತದೆ. ಬರುವಂತಹ ಸಂದರ್ಭದಲ್ಲಿ ನಾನು ಅದರಲ್ಲಿ ಪಾಲ್ಗೊಳ್ಳಬೇಕು, ನಾನು ಅದರಲ್ಲಿ ಸೇವಾ ಕೈಕರ್ಯ ಮಾಡಬೇಕೆಂಬುದಾಗಿ ಬರುವಂತಹ ಮಂದಿಗಳಿಗೆ ಒಂದು ಮನಃಶಾಂತಿಯ ಕೆಲಸ ಸಿಗ್ತದೆ. ಅದಲ್ಲದೆ ಆ ಮನಃಶಾಂತಿ ಸಿಕ್ಕುವುದಕ್ಕಿಂತ ಮೊದಲೇ ಆ ನೋಡುವಂತಹ ಆ ಧಾರ್ಮಿಕ ಕ್ರಿಯಾಭಾಗದಲ್ಲಿ ನೋಡಿದಂತಹ ನಂತರ ಪ್ರಸಾದ ಸೌಕರ್ಯಗಳಿದ್ದಲ್ಲಿ ಆ ಪ್ರಸಾದವನ್ನು ತನಗಾಗಲಿ ತನ್ನ ಕುಟುಂಬಕ್ಕಾಗಲಿ ಎಳೆದೊಯ್ಯುವಂತಹ ಮಹತ್ವಾಕಾಂಕ್ಷೆಯಿಂದಲೇ ಬರ್ತಾರೆ ಇಂತಹ ಪೂಜೆಗಳಿಗೆ. ಆ ಬರುವ ಸಂದರ್ಭದಲ್ಲಿ ನಮಗೆ ಕೂಡುವಷ್ಟು ಮಟ್ಟಿಗೆ ಈಗ ದೈನಂದಿನ ಜೀವನಕ್ಕೆ ಬೇಕಾದಷ್ಟಲ್ಲ, ದೈನಂದಿನ ಎಲ್ಲ ಸೇವಾ ಕೈಂಕರ್ಯಕ್ಕೆ ಬೇಕಾದಷ್ಟಲ್ಲ. ಆಗ ಅದನ್ನು 3 ಎರಟಿಯೋ 6 ಎರಟಿಯೋ 10 ಎರಟಿಯೋ 1000 ಎರಟಿಯೋ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರುತ್ತದೆ. ಅದರಲ್ಲಿ ಸ್ವಲ್ಪವನ್ನಾದರೂ ಪ್ರಯೋಗಿಸಿ ಈ ಧಾರ್ಮಿಕ ಕ್ರಿಯಾಭಾಗಗಳಿಗೆ ಬರುವಂತಹ ಭಕ್ತಾದಿಗಳಿಗೆ ಸೇವಾರೂಪವಾದಂತಹ ಪ್ರಸಾದ ಸಿಗುವಲ್ಲಿಯೂ ನಾವು ಹೆಚ್ಚಿಸಬೇಕಾದ ಸಂಗತಿ. ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂತಹ ನಿಡುಗಳ ವೆಂಕಟರಾಜ್ ಭಟ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹರೇ ರಾಮ.
ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತವಾಸುಂ ಹರೇ ನಿತ್ಯಂ ಆಯುಷ್ ಕಾಮಾರ್ಥಸಿದ್ಧೈ ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇದಾರಂ ಪ್ರಭೂತಿಂ ಸದಾಶಿವಂ. ಒಡ್ಡಜ್ಜ ದೇವರ ಬಾಲಾರಂಗಕ್ಕೆ ಗೋವಿಂದ ಗೋವಿಂದ. ಬ್ರಹ್ಮಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ. ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.